ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸರ್, ನಾವು ಸರ್ಕುಂಟೆ ರೈತರು ನಾವೆಲ್ಲ ಬಂದಿರೋದು ಇವತ್ತು. ಸರ್ಕಾರ ನಮಗೆ ಹೆಚ್ಚುವರಿ ಭೂಮಿಯಲ್ಲಿ 85ರಲ್ಲಿ 12 ಜನಕ್ಕೆ 1 ಎಕರೆ 25 ಸೆಂಟ್ಸ್ 1 ಎಕರೆ 25 ಸೆಂಟ್ಸ್ ಅಂತೇಳಿ ST ಅದಕ್ಕೆ ಅಷ್ಟು ಎಲ್ಲರಿಗೂ ಕೊಟ್ಟಿದ್ದಾರೆ. ಅದೇ ರೀತಿ 85ರಿಂದ ಇಲ್ಲಿವರೆಗೆ ನಾವು ವ್ಯವಸಾಯ ಮಾಡ್ತಾ ಬಂದಿದ್ದೀವಿ. ಅದರಿಂದ ಜೀವನ ಮಾಡ್ಕೊಂತ ಬಂದಿದ್ದೀವಿ ನಾವು. ಇವತ್ತು ಏಕೈಕಿ ಇವತ್ತು ಗೋವರ್ಧನ ತಂದೆ ಹನುಮಣ್ಣ ಅವರು ಪಾಣಿ 23ರಲ್ಲಿ ಚೇಂಜ್ ಆಗಿತ್ತು ಅಂತೇಳಿ ದೌರ್ಜನ್ಯ ಮಾಡಿ ನಮ್ಮ ಭೂಮಿ ಅಂತೇಳಿ ಇವತ್ತು ದೌರ್ಜನ್ಯ 3 ಟ್ರ್ಯಾಕ್ಟರ್ಗಳು ಇನ್ನೇ ಕರ್ಕೊಂಬಂದ್ರೆ 3 ಟ್ರ್ಯಾಕ್ಟರ್ಗಳು ಒಂದು 50 ಜನ ಕರ್ಕೊಂಬಂದು ದೌರ್ಜನ್ಯ ಮಾಡಿ ಹೆಣ್ಮಕ್ಳ ಮೇಲೆಲ್ಲ ಅಲ್ಲೇ ಮಾಡಕ್ಕೆ ಹೋಗಿ ಎಲ್ಲ ಇದು ಮಾಡಿದಾರೆ. ಈಗ ಆಲ್ರೆಡಿ 15-20 ಸಾವಿರ ಖರ್ಚು ಮಾಡಿ ಎಲ್ಲ ಬಿತ್ತನೆ ಮಾಡಿ ನೀರು ಕಟ್ಟೋದನ್ನೇ ಬಾಕಿ ಇದೆ. ಈ ಥರ ಮಾಡೋಕೆ ಈ ಥರ ದೌರ್ಜನ್ಯ ಮಾಡ್ತಿದ್ದಾರೆ ನಮಗೆ. ನಾವು ಈಗ ಆ ಭೂಮಿಯಿಂದನೇ ನಾವು ನಂಬಿಕೊಂಡು ನಾವು ಜೀವನ ಮಾಡ್ತಿರೋದು. ನಾವು ದಯವಿಟ್ಟು ಇದನ್ನು ನ್ಯಾಯ ಕೊಡಿಸ್ಕೊಡ್ಬೇಕಂತ ನಾನು ಕೇಳ್ತೀನಿ. ಇದ್ರ ಬಗ್ಗೆ ಆಲ್ರೆಡಿ ನಾನು SP ಮೇಡಮ್ ಹತ್ರ ನಾವು ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಾವು ಹಾಗೆ ರೂರಲ್ ಪೊಲೀಸ್ ಸ್ಟೇಷನ್ ಕೂಡ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇವತ್ತು ಇಲ್ಲಿವರೆಗೆ ಯಾವುದೇ ರೀತಿ ಕ್ರಮ ತೆಗೆದುಕೊಂಡಿಲ್ಲ ಅವರು. ದಯವಿಟ್ಟು ನಮಗೆ ಕ್ರಮ ತೆಗೆದುಕೊಂಡು ಅವ್ರಿಂದ ನಮಗೆ ಆ್ಯಕ್ಚುಲಿ ಅವರಿಂದ ಪ್ರಾಣ ಭಯ ಇದೆ. ಅವ್ರು ನಮ್ಗೆ ಏನಾದರೂ ಮಾಡಿದ್ರು ಕೂಡ ಅವರೇ ನಮಗೆ ಜವಾಬ್ದಾರರಾಗ್ತಾರೆ. ಆ್ಯಕ್ಚುಲಿ ನಾವು ಎಂತಾದ್ರೂ ಬಳ್ಳಾರಲ್ಲಿ ಒಂಟಿಯಾಗಿ ತಿರುಗಾಡ್ತಿರ್ತೀವಿ. ಅವ್ರು ಯಾವ ಬಳ್ಳಾರವ್ರು ಸರ್. ಜಮೀನು ಅದು ಆ್ಯಕ್ಚುಲಿ ಸತ್ತೋದ್ರನ್ನೆಲ್ಲ ಎಕ್ಸ್ಪರ್ಟ್ ಮಾಡಿಬಿಟ್ಟಿದ್ರು ಸರ್. ಎಲ್ಲ ಸತ್ತೋಗಿದ್ದಾರೆ. ಇವರೆಲ್ಲ ಯಜಮಾನರಲ್ಲಿ ಸತ್ತೋಗಿದ್ದಾರೆ. ಅವರೆಲ್ಲರನ್ನ ಅವರೇ ಹಬ್ಬಟ್ಟು ಎಲ್ಲ ಹೊತ್ಕೊಂಡು ಖರೀದಿ ಮಾಡಿವಿ ಅಂತ ಹೇಳಿ ಪೂರ್ವಜರ ಆಸ್ತಿ ಅಂತೇಳಿ ಖರೀದಿ ಮಾಡಿವಿ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಿ ಇವ್ರು ಯಾವುದೇ ಥರದ ನೋಟಿಸ್ ಆಗಲಿ ಸಮನ್ಸ್ ಆಗಲಿ ಕೊಡದೇ ಇದು ಮಾಡಿದ್ದಾರೆ. ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡು ಏಕಿ ನಮ್ಮ ಭೂಮಿ ಅಂತ ಇವತ್ತು ನಿನ್ನೆ ಬಂದಿದ್ದಾರೆ ಸರ್. ಇಷ್ಟು ಮುಂದೆ ಲಾಸ್ಟ್ ಇಯರ್ ಬಂದಿದ್ರು ಕೂಡ ಪೊಲೀಸರ ಸಮ್ಮುಖದಲ್ಲಿ ಅವ್ರು ಬಂದೇ ಬರಬಾರ್ದು, ನೀವೆಲ್ಲ ಹೋಗಬಾರ್ದು, ನ್ಯಾಯಾಲಯದಲ್ಲಿ ನಡೀತಾ ಇರಬೇಕಾದ್ರೆ ನೀವೆಲ್ಲ ಬರಬಾರ್ದು ಅಂತ ಹೇಳಿ ಇನ್ಸ್ಟ್ರಕ್ಷನ್ ಕೊಟ್ಟು ಕಳಿಸ್ಕೊಟ್ಟಿದ್ರು. ಏಕಕ್ಷಣ ಬಂದಿದ್ದಿಲ್ಲ, ಇಷ್ಟು 1 ವರ್ಷದಿಂದ ಬಂದಿದ್ದಿಲ್ಲ. ಈಗ ಏಕೈಕಿ ಮತ್ತೆ ಬಂದು ದೌರ್ಜನ್ಯ ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೆ ಬರೋದಿಲ್ಲ ಭೂಮಿ ಅಂತ ಗೊತ್ತಿದ್ದು, ಆದ್ರೂ ದೌರ್ಜನ್ಯ ಮಾಡಿ ನಮಗೆಲ್ಲ ಬೆದರಿಸಿದ್ರು ಬಿಟ್ಟೋಗ್ತಾರೆ ಎಂಬ ಒಂದು ಇದರಿಂದ ಮಾಡಿದ್ದಾರೆ. ನಾವು ಭೂಮಿ ಮಾತ್ರ ಬಿಡೋ ಸಾಧ್ಯತೆ ಇಲ್ಲ. ನಾವು ಸತ್ರ ಸಾಹಿತ್ಯವಾಗಲಿ ಭೂಮಿ ಮಾತ್ರ ಬಿಟ್ಕೊಡಲ್ಲ. ಆಯ್ತು, ಹನುಮಂತ ಅಂತ ಹೇಳಿ ದೌರ್ಜನ್ಯ ಮಾಡಕ್ಕೆ ಸರ್. ಅದು ನಮ್ಮ ಭೂಮಿ, ಅದು ನಾವೇನು ಯಾರಿಗೆ ಬಿಟ್ಕೊಟ್ಟಿಲ್ಲ ಸರ್. 40 ವರ್ಷದ ನಾವೇ ತಗೊಳ್ಳಿ ಸುಮ್ಮನೆ ಬಂದು ಹೆಣ್ಮಕ್ಳ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಸರ್. ಬಂದು ಆ ಬಾರಿ ಟ್ಯಾಕ್ಟ್ರಿ 2 ಟ್ಯಾಕ್ಟ್ರಿ ಬಂದು ದೌರ್ಜನ್ಯ ಒಂದು 50-60 ಆಗಿ ಬಂದಾರ ಸರ್. ಅಷ್ಟು ಜನ ಬಂದ್ರೆ ನಾವು ಬಡವ್ರು ಹೆಂಗೆ ಕಟ್ಟಿ ಹೋಗ್ತಾರೆ. ಹಂಗೆ ಬಂದು ದಬ್ಬಾಳಿಕೆ ಮಾಡ್ತಾನೆ. ನಾವು ಬೆಳೆ ತೊಗರಿ ಇಟ್ಟಿ ಸರ್. ತೊಗರಿ ಎಲ್ಲ ನಾಶನ ಮಾಡಿಬಿಟ್ಟ ಸರ್. ಎಲ್ಲ ಅದು ಅಡ್ಡ ಬಡ್ಡ ಓಡಿಬಿಟ್ಟ ಸರ್. ಆ ಬರೀ ದಾನ್ಲು ಕೊಟ್ರೆ ಹೆಂಗ್ ಸರ್? ನಾವು ಬಡವ್ರು ಜೀವನ ಮಾಡೋದು ಹೆಂಗೆ? ಅದ್ರಾಗನೇ ನಾವು ಊಟ ಮಾಡ್ತೀವಿ. ಕಂಪ್ಲೇಂಟ್ ಕೊಟ್ಟಿವಿ ಸರ್. ಕಂಪ್ಲೇಂಟ್ ಕೊಟ್ಟಿವಿ ಅಲ್ಲಿ ಆಫೀಸ್ನಾಗ ಅದ್ರಾಗ ಸಿವಿಲ್ ಕೋರ್ಟ್ನಾಗ ಕೇಸ್ ನಡೀತೈತೆ. ಕೇಸ್ ನಡಿಲಿಕ್ಕೆ ಬಂದು ದೌರ್ಜನ್ಯ ಮಾಡ್ತದ ಸರ್. ನಾವು ಹೆಂಗ ಜೀವನ ಮಾಡೋಕೆ ಬಡವ್ರಿ? ನಾನು ಎಲ್ಲಿಗಾದ್ರೂ ಓದ್ತೀನಿ, ನಮ್ಮ ಸರಿ ಸವ ನೀನು ತೂರ್ತಿ ಅಂತ ಕೇಳ್ತಾನೆ ಸರ್. ಅವ್ನು ರೊಕ್ಕಿದ್ದಾರ ಅವ್ರು ಎಲ್ಲಿಗಾದ್ರೂ ಓದ್ತಾರೆ ಸರ್. ನಾವು ಬಡವರು ರೊಕ್ಕಿದ್ದಾರು ಯಾರನ್ನ ಕಂಡರ್ ಕಾಲು ಹಿಡ್ಕೊಂಡು ಅನ್ನಲ್ಲ ನಾವು ಹೊಲ. ಅವ್ರು ಏನು ಸರ್? ಅವ್ರಿಗೆ ಏನು ಇಟ್ಟಾರ ಏನು ಸರ್? ನಾವು ಸೊತ್ತರ್ನೆಲ್ಲ ಪಾರ್ಟಿ ಮಾಡ್ಕೊಂಡು ಈ ಥರ ತಾನು ಯಾವುದೋ ಒಂದು ಏನು ಕೆಲಸ ಮಾಡ್ತಾನೆ ಸರ್. ಅದು ಏನು ಮಾಡ್ತಾನೋ ಏನು ನಮಗೆ ಗೊತ್ತಿಲ್ಲ ಸರ್. ಅವರು ಬಂದು ಇವಾಗ ನಮ್ಮೂರ ಬಳ್ಳಾರಾಗ ಕೋಟೆಗೆ ಎಲ್ಲಾರನ್ನ ಸರ್. ನಮ್ಮ ಗಂಡರು ಸೊತ್ತೋಗ್ಯಾರ, ಸೊತ್ತೋರ್ನ ಗುಡಾಗಿ ಪಾರ್ಟಿ ಮಾಡ್ಯಾರ. ನಮ್ಮ ಗಂಡರು ಸೊತ್ತೋರ್ನ ಕರ್ಕೊಂಡ್ ಬರ್ತೀನಿ ಅಂದಾನ. ಹೆಂಗೆ ಸರ್ ಹಿಂಗೆ ದಬ್ಬಾಳಿಕೆ ಮಾಡಿದ್ರೆ ನಾವು ಹೆಂಗೆ ಜೀವನ ಮಾಡೋಕೆ ಬಡವ್ರಿ? ನಾವೇ ಆತ್ಮಹತ್ಯೆ ಮಾಡ್ಕೋಬೋದು ಆಗೈತಿ ಇವಾಗ ರೊಕ್ಕ ಇಟ್ಟು. ನನ್ನ ಹೆಸರು ಶೇಖಮ್ಮ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.